ಶಸ್ತ್ರಕ್ಕೆ ವ್ಯತ್ಯಾಸ ಇದೆ. ಶಸ್ತ್ರ ಅಂದರೆ ಅದು ಭೌತಿಕವಾಗಿ ಆಯುಧವಾಗಿದೆ. ಅದು ಬಾಣ, ಬಿಲ್ಲು ಅಥವಾ ಯಾವುದಾದ್ರೂ ವಿಮಾನ ಏನೇ ಆಗಿದ್ರು ಕೂಡ ಅದು ಯಾಕೆ ಶಸ್ತ್ರ ಅಂದರೆ ಅದರ ರೂಪನೇ ಅದು ಆಯುಧ ರೂಪ ಆದ್ದರಿಂದ ಅದು ಶಸ್ತ್ರ. ಆದರೆ ಅಸ್ತ್ರದಲ್ಲಿ ಒಂದು ದರ್ಬೆ ಹುಲ್ಲಿನ ಕಡ್ಡಿಯಾಗಿ ಸಾಕಾಗುತ್ತೆ. ಅದು ಭೌತಿಕವಾಗಿ ಅಸ್ತ್ರದ ರೂಪ ಬೇಕಾಗಿಲ್ಲ. ಶಸ್ತ್ರದ ರೂಪ ಶಸ್ತ್ರವೇ ಇಲ್ಲದೆ ಕೇವಲ ಜ್ಞಾನಕ್ಕೆ ವಾಸ್ತೆಗೆ ಒಂದು ದರ್ಬೆ ಅಥವಾ ಹುಲ್ಲು ಕಡ್ಡಿ ಅಥವಾ ಯಾವುದೊಂದು ಕಡ್ಡಿ, ಈ ಕಡ್ಡಿಯಲ್ಲಿಯೇ ಯಾವ ದೇವತೆಯನ್ನು ಆವಾಹನೆ ಮಾಡಿ ಪ್ರಯೋಗ ಮಾಡ್ತೇವೋ ಆ ದೇವತೆ ಬಂದು ಆ ಪ್ರಭಾವವನ್ನು ಉಂಟು ಮಾಡ್ತಾರೆ. ಉದಾಹರಣೆಗೆ ಆಗ್ನೇಯಾಸ್ತ್ರ ಅಂದರೆ ಒಂದು ಹುಲ್ಲು ಕಡ್ಡಿಯಲ್ಲಿ ಅಗ್ನಿಮಂತ್ರವನ್ನು ಜಪ ಮಾಡಿ ಆಗ್ನೇಯಾಸ್ತ್ರದ ಸಿದ್ಧಿ ಇದ್ದವರು ಇಂದ್ರ, ದ್ರೋಣ, ಮತ್ತೆ ದುರ್ಯೋಧನ, ಅರ್ಜುನ, ಹೀಗೆ ಬೇರೆ ಬೇರೆ ಮಂತ್ರಗಳಿಗೆ ಸಿದ್ಧಿ ಇದ್ದವರು ಕೇವಲ ಒಂದು ಹುಲ್ಲು ಕಡ್ಡಿಯಲ್ಲಿ ಅಗ್ನಿಯನ್ನು ಆವಾಹನೆ ಮಾಡಿ ಪ್ರಯೋಗ ಮಾಡಿದರೆ ಅದು ಆಗ್ನೇಯಾಸ್ತ್ರವಾಗಿ ಪರಿಣಿತವಾಗಿ ಹೋಗಬೇಕಾದ ಸ್ಥಳಕ್ಕೆ ಹೋಗಿ ಅದನ್ನು ಬಿಡ್ತಾರೆ. ಅದಕ್ಕೆ ಪ್ರತಿಯಾಗಿ ವರುಣಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಅಗ್ನಿಯಾಸ್ತ್ರವನ್ನು ಗಮನ ಮಾಡಿ ವರುಣಾಸ್ತ್ರ ಅಂದರೆ ಏನಂದರೆ ಒಂದು ಹುಲ್ಲು ಕಡ್ಡಿಯಲ್ಲಿ ಯಾವುದೊಂದು ಸಣ್ಣ ಒಂದು ವಸ್ತು, ಆ ವಸ್ತುವಿಗೆ ವರುಣದೇವರ ಆವಾಹನೆ ಮಾಡಿ ಪ್ರಯೋಗ ಮಾಡಿದರೆ ಅದೊಂದು ಅಸ್ತ್ರವಾಗಿ ಪರಿಣತವಾಗ್ತದೆ. ಹಾಗೆ ಸರ್ಪಾಸ್ತ್ರ ಅಂದರೆ ಏನು ಅಂತ ಹೇಳಿದ್ರೆ ಯಾವುದೊಂದು ಸಣ್ಣ ಒಂದು ವಸ್ತು ಇರ್ಬೋದು, ಅದಕ್ಕೆ ಸರ್ಪ ಮಂತ್ರಗಳನ್ನು ಆವಾಹನೆ ಮಾಡಿ ಸರ್ಪ ಮಂತ್ರಗಳ ಸಿದ್ಧಿಯನ್ನು ಪಡೆದು ಆ ಅಸ್ತ್ರವನ್ನು ಪ್ರಯೋಗ ಮಾಡಿದರೆ ಅದು ಸರ್ಪಾಸ್ತ್ರವಾಗಿ ಪರಿಣಿತವಾಗಿ ವಿಷವನ್ನು ಪ್ರಯೋಗ ಮಾಡಿ ಶತ್ರುವನ್ನು ಸಂಹಾರ ಮಾಡ್ತಾ ಇತ್ತು ಅಂತ ಹೇಳ್ತಾರೆ. ಅದೇ ಈ ಸರ್ಪವನ್ನು ಹೇಳ್ತೇವೆ ಯಶವೋ ಯಾಪಧಾನ ಅಂತ. ಅಂದರೆ ರಾಕ್ಷಸರಿಗೆ ಮತ್ತು ದೇವತೆಗಳಿಗೆ ಯುದ್ಧವಾದಾಗ ಈ ಯುದ್ಧದಲ್ಲಿ ಸರ್ಪ ಅಸ್ತ್ರವಾಗಿ ಬಳಕೆಯಾದ ಅಂತ ಹೇಳ್ತಾರೆ. ಹಾಗಾಗಿ ಸರ್ಪರಿಗೆ ಅಂತ ಒಂದು ದಿವ್ಯವಾದ ಶಕ್ತಿ ಇದೆ ಅಂತ. ಆ ಸರ್ಪನಲ್ಲಿ ಅನಂತ ಸಂಕರ್ಷಣ, ವಾಸು, ಬೇರೆ ಬೇರೆ ಪ್ರಭೇದಗಳಿದ್ದಾವೆ. ಅದರಲ್ಲಿ ಸಮುದ್ರ ಮಥನ ಮಾಡಬೇಕಾದ್ರೆ ಸರ್ಪನ ವಾಸುಕಿ ರೂಪದಿಂದ ಆ ಪರ್ವತಕ್ಕೆ ಹಗ್ಗವನ್ನಾಗಿ ಅದನ್ನು ಬಳಕೆ ಮಾಡಿ ಸಮುದ್ರ ಮಥನ ಮಾಡಿದ್ದು ಹೇಳ್ತಾರೆ.